ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ ಈಗ ಕ್ರಿಕೆಟ್ ಕಲರವ. ತಾರೆಯರೆಲ್ಲ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇಂದಿನಿಂದ ಪಂದ್ಯಾವಳಿಗಳು ಶುರುವಾಗಿವೆ. ಇಂದು ನಡೆದ ಪಂದ್ಯಗಳ ಹೈಲೈಟ್ಸ್ ಹಾಗೂ ತಾರೆಯರ ಒಟ್ಟು ಮಾತುಕತೆಯ ವಿಶೇಷ ಚಿತ್ರಣವೇ ಈ ರಾಜ್ ಕಪ್ ಕಲರವ. ನಾನು ಅಜಯ್. ರಾಜ್ ಕಪ್ನ ಮೊದಲ ಪಂದ್ಯ ಆರಂಭವಾಗುವುದಕ್ಕೂ ಮುನ್ನ ಡ್ಯಾನ್ಸರ್ಸ್ ಟೀಮ್ನ ಸ್ಟಾರ್ ಕ್ಯಾಪ್ಟನ್ ಸುದೀಪ್ ರಾಜ್ ಕಪ್ ಬಗ್ಗೆ ಮಾತನಾಡಿದ್ರು. ರಾಜ್ ಕಪ್ ಬಗೆಗಿನ ತಮ್ಮ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ರು. ಹುಬ್ಬಳ್ಳಿ ನಡೀತಾರೆ 2ನೇ ವರ್ಷದ ರಾಜ್ ಕಪ್ಗೆ ಇವಾಗ ಡ್ಯಾನ್ಸರ್ ತಂಡದ ನಾಯಕ ಕಿಚ್ಚ ಸುದೀಪ್ ಇದ್ದಾರೆ ನಮ್ಮ ಜೊತೆ. ಹೇಳಬೇಕಂದ್ರೆ ಲಾಸ್ಟ್ ವರ್ಷ ಅಂದರೆ ಮೊದಲನೇ ವರ್ಷ ಸ್ಟಾರ್ಟ್ ಆಗಿರೋ ಒಂದು ರಾಜ್ ಕಪ್ಗೆ ಚಾಲನೆ ನೀಡಿದೆ ಅವರು. ಒಂದು ಕಂಪ್ಲೀಟಾಗಿ ಅವ್ರ ಇನ್ಚಾರ್ಜಲ್ಲಿ ಒಂದು ಯಶಸ್ವಿಯಾಗಿ ನಡೆದಿತ್ತು. ಇವಾಗ ಸುದೀಪ್ ಅವರು ಇವತ್ತು ಬಂದಿದ್ದಾರೆ. ಸರ್, ಈಗ ನಿಮ್ಮ ಟೀಮೇ ಮೊದಲನೇ ಮ್ಯಾಚ್ ಆಡ್ತಾ ಇದೆ, ಯುವ ಟೀಮ್ ವರ್ಸಸ್ ಎಡಿಟರ್ಸ್ ಟೀಮು. ಹೇಳಿ ಸರ್, ನಿಮ್ಮ ಟೀಮ್ ಈ ವರ್ಷ ಯಾವ ರೀತಿ ಒಂದು ಪ್ರಿಪೇರ್ ಆಗಿದೆ? ನೀವೊಂದು ಕೂಡ CCL ಕೂಡ ಒಂದು ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿದ್ದೀರಾ ನೀವು. ಪ್ರಿಪರೇಷನ್ ಅಂತ ಏನಿಲ್ಲ. ಈ ಸತಿ ಇನ್ನೂ ತುಂಬ ಜನ ಎಲ್ಲ ಹೀರೋಗಳು ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇಟ್ ಇಸ್ ಗುಡ್ ಎಂಟರ್ಟೈನ್ಮೆಂಟ್ ಕ್ರೌಡಿಗೆ ಕೂಡ. ಪ್ರಿಪ್ರೇಷನ್ ಅಂತ ಏನಾಗಿಲ್ಲ ಯಾರೂ. ಅಲ್ಲಲ್ಲೇ ಒಂದು ಅಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದಾರೆ. ಬಟ್ ನಾನೀಗ ಹೈದರಾಬಾದಿಂದ ನಾನು ಇನ್ನೂ ಆಡೇ ಇಲ್ಲ ಕರೆಕ್ಟಾಗಿ. ಸೊ ಜಸ್ಟ್ ಕಮ್ ನೋಡೋಣ. ನಾವೆಲ್ಲ ನಿಮಗೆ ಪ್ರಾಕ್ಟೀಸ್ ಬೇಡ ಅನ್ಕೊಳ್ತೀನಿ, ಯಾಕಂದ್ರೆ ಜಾಸ್ತಿ ಕ್ರಿಕೆಟ್ ಆಡೋದು ಇವಾಗ ಇತ್ತೀಚೆಗೆ ಪ್ರಾಕ್ಟೀಸ್ ಇಲ್ಲದೆ ಇವಾಗ ನೀವು ಎಷ್ಟೇ ಸಿನಿಮಾ ಮಾಡಿದ್ರು ಮಾನಿಟರ್ಗಳಿಲ್ಲದೆ ಟೇಕ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ವಿ ನೀಡ್ ರಿಹರ್ಸಲ್ಸ್, ವಿ ನೀಡ್ ಪ್ರಾಕ್ಟೀಸಸ್. ಬಟ್ ಒಂದೇನಂದರೆ ಸಿಕ್ಕಾಬಿಟ್ಟೆ ಬಿಸಿಲು ಕಾಣ್ತದೆ. ನಮಗೆ ಅದೇ ಟೆನ್ಷನ್ ಆಗ್ತಾಯಿದೆ. ಈಗ ಶೂಟಿಂಗ್ಗಳಿದೆ ನಾಳೆಯಿಂದ, ಮತ್ತೆ ತುಂಬ ಹಾರ್ಡ್ ಕಾಣಿಸ್ತದೆ ಗ್ರೌಂಡು. ಲೆಟ್ಸಿ ಮೀನ್ ಹುಬ್ಬಳ್ಳಿಯಲ್ಲಿ ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಎಲ್ಲರನ್ನೂ ವಾಪಸ್ಸು ಒಟ್ಟಿಗೆ ಸೇರೋವಂಥದ್ದು ಕೆಲವು ಕಮ್ಮಿ ಅವಕಾಶಗಳಲ್ಲಿ ಇದೊಂದು ಅವಕಾಶ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಎವ್ರಿಬಡಿ ಜಾಯ್ನ್ ಆಗ್ತಾ ಇದ್ದಾರಲ್ಲ, ಇದೊಂದು ನೋಡೋಕ್ಕೆ ಕಣ್ಣಿಗೆ ಸ್ವಲ್ಪ ಒಳ್ಳೆ ಹಬ್ಬ ಅನಿಸುತ್ತೆ ಅಷ್ಟೇ. ಪದೇ ಯಾರಿಗೂ ನಮ್ಮಲ್ಲಿ ಆ ಥರ ಅವಕಾಶ ಸಿಗೋದಿಲ್ಲ. ಸೊ ಇಟ್ಸ್ ಅ ಗುಡ್ ಥಿಂಗ್ ದಟ್ ವಿ ಆರ್ ಆಲ್ ಜಾಯ್ನಿಂಗ್ ಹಿಯರ್ ರೈಟ್ ನೌ. ಇವಾಗ ನಿಮ್ಮ ಸಿನಿಮಾ ಕೂಡ ಈ ಹುಬ್ಬಳ್ಳಿ ಅನ್ನೋ ಒಂದು ಹೆಸರಿಂದನೇ ಒಂದು ಸಿನಿಮಾ ಕೂಡ ಬಂದಿತ್ತು. ಆ್ಯಕ್ಚುಲಿ ಈ ಜನತೆ ಇವಾಗ ಇನ್ನೊಂದೇನು ಹುಬ್ಬಳ್ಳಿ ಜನತೆ ವೆಯ್ಟ್ ಮಾಡ್ತೀನಿ ಅಂದ್ರೆ ಸುದೀಪ್ ಅವ್ರು ಇಲ್ಲ ಆಡೋದನ್ನ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಯಾಕಂದರೆ ಆಲ್ರೆಡಿ CCL ಎಲ್ಲ ಕಡೆ ನೋಡ್ಬಿಟ್ಟಿದ್ದಾರೆ, ಇವನ್ ದಾವಣಗೆರೆಲ್ಲ ಆಡಿರೋದು. ಸೊ ಹುಬ್ಬಳ್ಳಿಲಿ ಆಡೋದು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ನಮ್ಮ ಟೈಮ್ ಚೆನ್ನಾಗಿದ್ದೀವಿ ಅಂತ ಒಳ್ಳೆ ಬ್ಯಾಟಿಂಗ್ ಆದ್ರೆ ನೋಡ್ಬೋದು ಅವರು. ಇಲ್ಲಾಂದರೆ ಮತ್ತೆ ಪುಸ್ತಕ ಫಸ್ಟ್ ಬಾಲ್ ಸೆಕೆಂಡ್ ಬಾಲ್ ಔಟ್ ಆಗ್ಬಿಟ್ರೆ ಅದು ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅದೇನು ಆ ಥರ ಅಲ್ಲ. ಬಟ್ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ನಮ್ಮ ಸೈಡಲ್ಲಿ. ಎಲ್ಲ ಸೈಡಲ್ಲೂ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳು. ಬಟ್ ಕೊಡೋರು ತುಂಬ ಜನ ಇದ್ದಾರೆ ಬ್ಯಾಟ್ಸ್ಮನ್ಸ್ಗಳು. ಐ ಥಿಂಕ್ ಅವ್ರಿಗೆ ಒಳ್ಳೆ ಹಬ್ಬ ಆಗುತ್ತೆ, ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಹಬ್ಬ ಆಗುತ್ತೆ ನೋಡಿ. ಆದರೂ ಅಲ್ಲಿ ಬ್ಯಾಟ್ ಹಿಡ್ಕೊಂಡು ಸುದೀಪ್ ಹೋದ್ರೆ ಒಂದು ಕಳೆ ಅನ್ಬೋದೇನೋ, ಯಾಕಂದರೆ ದಾವಣಗೆರೆಯಲ್ಲಿ ಕೂಡ ಒಂದು ಸೆಂಚುರಿ ಮಾಡಿದ್ರಿ. ಇವಾಗ ಅದೊಂದು ಹೋಪಿಂದ ಕಾಯ್ತಾ ಇದ್ದಾರೆ ಜನ. ಸೆಂಚುರಿ ಆಗಿಲ್ಲ, 3 ರನ್ ಶಾರ್ಟೇಜ್ ಆಗೋಗಿತ್ತು ಸಮಥಿಂಗ್. ಬಟ್ ಇಟ್ಸ್ ಓಕೆ. ಈ ಬಿಸಿಲು ನೋಡ್ತಾ ಇದ್ರೆ ನಾನು ಮೋಸ್ಟ್ಲಿ ಆದಷ್ಟು ಪೆವಿಲಿಯನಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ. ನಾಳೆ ಶೂಟಿಂಗ್ ಇದೆ ನನಗೆ, ಹೋಗೋಕ್ಕೆ ಭಯ ಆಗ್ತಾಯಿದೆ ಹೊರಗಡೆ. ಬಟ್ ನೋಡೋಣ, ಲೆಟ್ಸ್ ಸಿ. ಈ ಪಿಚ್ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲಿ ರಾಜ್ ಕಪ್ ನಡೆಯೋ ಒಂದು ಕಾರಣಕ್ಕೆ ಒಂದು ಪಿಚ್ನ ರೆಡಿ ಮಾಡಿದ್ದಾರೆ, ಒಂದು ಇದ್ರ ಪಿಚ್ಚು. ಡೈರೆಕ್ಟರ್ಸ್ ಅಸೋಸಿಯೇಷನ್ಗೆ ಕಂಪ್ಲೀಟ್ ಕ್ರೆಡಿಟ್ ಕೊಡಬೇಕು. ಈ ಗ್ರೌಂಡಲ್ಲಿ ಒಂದು ಪಿಚ್ ರೆಡಿ ಮಾಡಿ ಬಂದು ಅಲ್ಲಿ ಹುಬ್ಬಳ್ಳಿನ ಆಯ್ಕೆ ಮಾಡಿ ಇಲ್ಲಿ ಟೂರ್ನಮೆಂಟ್ ನಡಿಬೇಕು ಅಂತ ಡಿಸೈಡ್ ಮಾಡಿದ್ದೆಲ್ಲ ನಮ್ಮ ನಿರ್ದೇಶಕರ ಸಂಘದವರು. ಸೊ ಐ ಥಿಂಕ್ ಆಲ್ ಕ್ರೆಡಿಟ್ಸ್ ಅವ್ರಿಗೇನೆ ಕೊಡಬೇಕು ಫಸ್ಟ್ ಆಫ್ ಆಲ್. ಬಿಕಾಸ್ ದಾವಣಗೆರೆಯಲ್ಲಿ ನಾವು ಟೂರ್ನಮೆಂಟ್ ನಡೆಸಿದಾಗ ಅದು ಆ್ಯಕ್ಚುಲಿ ಟ್ರಾವೆಲ್ ಟೈಮ್ ಬಂದ್ಬಿಟ್ಟು ಒಂದು 4 hours ಬೈ ಕಾರ್. ಹುಬ್ಬಳ್ಳಿಗೆ ಬರಬೇಕು ಅಂದರೆ ಇಟ್ಸ್ ಆಲ್ಮೋಸ್ಟ್ ಮೋರ್ ದ್ಯಾನ್ 12 hours ಅಲ್ವಾ. ಸೊ ಇಲ್ಲಿಗೆ ಎಲ್ಲರನ್ನೂ ಕರ್ಕೊಂಬರೋದಿದೆಯಲ್ಲ, ಅದು ಭಾಳ ದೊಡ್ಡ ಕಾರ್ಯನೇ ಅದು ಆ್ಯಕ್ಚುಲಿ. ಆ ಕಾರ್ಯ ಮಾಡಿದ್ದಾರೆ ಆ ಸಂಘದವರು, ಅಸೋಸಿಯೇಷನ್, MS ರಮೇಶ್ ಆ್ಯಂಡ್ ಅವ್ರ ಎಂಟೈರ್ ಟ್ರೂಪಿಗೆ ನಾವು ಆ್ಯಕ್ಚುಲಿ ಕ್ರೆಡಿಟ್ ಕೊಡಬೇಕು. ಮತ್ತು ರಾಜ್ ಕಪ್ಪಲ್ಲಿ ಫೇವ್ರೆಟ್ ಟೀಮ್ ಅಂದರೆ ಡ್ಯಾನ್ಸರ್ಸ್ ಟೀಮು. ಇವನ್ ಗೆಲ್ಲೋ ಒಂದು ನೆಚ್ಚಿನ ತಂಡ ಅಂದರೆ ಮತ್ತೆ ಮೋಸ್ಟ್ಲಿ ಇದನ್ನು ಎಲ್ಲರಿಗೂ ಹಿಂಗೆ ಹೇಳ್ತೀರಾ ನೀವು. ಎಡಿಟರ್ ಟೀಮ್ ಮಾಡ್ಬೇಕಾದ್ರೆ ಅವರು ಬೆಸ್ಟು ಅಂತೀರಾ, ಮತ್ತು ಇನ್ನೊಂದು ಡೈರೆಕ್ಟರ್ ಟೀಮ್ ಗೊತ್ತಾಗ ನಿಮ್ಮ ಟೀಮ್ ಪರ್ಟಿಕ್ಯುಲರ್ ಏನೇ ಕೇಳ್ತೀವಿ ಅಂದರೆ CCL ಅಲ್ಲಿ ಫೈನಲ್ಗೆ ಹೋಗಿರೋ ಕಾರಣಕ್ಕೆ, ಒಂದು ಗೇಮ್ ನೋಡಿರೋ ಕಾರಣಕ್ಕೆ ಅದನ್ನ ಹೇಳ್ತೀವಿ. ಮೋಸ್ಟ್ಲಿ ಹೇಳೋಕ್ಕಾಗಲ್ಲ ಸರ್ ಕ್ರಿಕೆಟ್ ಅಂದಾಗ. ದರ್ಶನ್ ಅವ್ರು ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಡೈರೆಕ್ಟರ್ ಟೀಮಿಗೆ ಬಂದಾಗ ಸುದೀಪ್ ಅವ್ರ ಟೀಮ್ ಫೇವ್ರೇಟ್ ಅಂತ ಹೇಳ್ತೀರಾ ನೀವು ಅಲ್ಲೋಗಿ? ಖಂಡಿತ ಸರ್, ಅದನ್ನೇ ಹೇಳ್ತೀವಿ. ಹೀರೋ, ಎವ್ರಿಬಡಿ ಇಸ್ ಅ ಪ್ಲೇಯರ್. ಇಲ್ಲಿ ಸತ್ಯ ಹೇಳ್ಬೇಕು ಅಂದರೆ ರಾಜ್ ಕಪ್ ಗೆಲ್ಲಬೇಕು ಅಂತ ನಾವು ಯಾರು ಬಂದಿಲ್ಲ, ಎಲ್ಲರೂ ಒಟ್ಟಿಗೆ ಆಡೋಣ ಅನ್ಕೊಂಡು ಬಂದಿದ್ದೀವಿ. ಏನಪ್ಪ ಒಂದು ಗೆಲ್ಲೋ ತನಕ ಹುಬ್ಬಳ್ಳಿಯಲ್ಲಿ ಇರ್ತಾರೆ ಎಲ್ಲರೂ, ಅಷ್ಟೊಂದು ಗ್ಯಾರಂಟಿ. ಸೋಲ್ತಿದ್ದಾಗ ಏನಾಗುತ್ತೆ, ಬೆಂಗಳೂರಿಗೆ ಎಲ್ಲರೂ ಓಡ್ತಾರೆ. ಸೊ ಅಲ್ಲಿರೋವಂಥ ಜಾಸ್ತಿ ಕಲಾವಿದರಿರೋವಂಥ ಟೀಮ್ಗಳು ಯಾರು ಇವಾಗ ನೋಡೋಕೆ ಇಷ್ಟಪಡ್ತಾರೋ ಜನ, ಅಂಥ ಟೀಮ್ ಫೈನಲ್ಸ್ ತನಕ ಬಂದರೆ ಬೆಟ್ರು ಅಂತ ನನ್ನ ಆಸೆ ಅಷ್ಟೇ, ಬೇರೆ ಏನು. ಸೊ ಟೋಟಲಿ ಒಂದು ಹುಬ್ಬಳ್ಳಿ ಜನತೆಗೆ ಒಂದು ಎಂಟರ್ಟೈನ್ ಮಾಡೋಕ್ಕೆ ಅಂತ ಇಲ್ಲಿ ಹುಬ್ಬಳ್ಳಿಗೆಲ್ಲ ಬಂದಿದೆ ಅಂತ ಹೇಳ್ಬೋದು. ಹುಬ್ಬಳ್ಳಿ ಜನದಿಂದ ನಾವು ಎಂಟರ್ಟೈನ್ಮೆಂಟ್ ತೊಗೊಳಕ್ಕೆ ಬಂದಿದ್ದೀವಿ. ಓಕೆ, ಫೈನಲ್ ಕನ್ನಡ ರಾಜ್ಯೋತ್ಸವ ಕೂಡ ಎಲ್ಲ ತಾರೆಯರು ಇಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಒಂದು ಇದಿದೆ. ಮತ್ತು ಜೊತೆಗೆ ಒಂದು ಅವತ್ತೊಂದು ಮನೋರಂಜನಾ ಕಾರ್ಯಕ್ರಮ ಇದೆ. ಸೊ ಸುದೀಪ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಿ? ಇಲ್ಲ, ನಾನು ಇರೋಲ್ಲ, ನಾನು ಇವತ್ತು ಹೊರಟೆ ವಾಪಸ್ಸು. ಬಿಕಾಸ್ ನಾನು ಆ್ಯಕ್ಚುಲಿ ಪಾರ್ಟಿಸಿಪೇಟೇ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾನು ಹೆಂಗೋ ಒಂಚೂರು ಮಾಡಿ ಬಿಡು ಮಾಡಿಸ್ಕೊಂಬಂದೆ. ನಂದು ಫಿನಿಷಿಂಗ್ ಸ್ಟೇಜ್ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಅಲ್ಲಿ ಈಗ ಪಿಕ್ಚರ್ ರಾಜಮೌಳಿ ಅವ್ರದ್ದು. ಸೊ ಅಲ್ಲಿಂದ ನನಗೆ ಆಗ್ತಾ ಇಲ್ಲ. ಸೊ ಟುನೈಟ್ ಇವತ್ತು ಮ್ಯಾಚ್ ಮುಗಿಸ್ಕೊಂಡು ಹೊರಟೆ ನಾನು ವಾಪಸ್ಸು.
ಬಟ್ ಐ ಜಸ್ಟ್ ಹೋಪ್ ಐ ಆಮ್ ಶ್ಯೂರ್ ಎಲ್ಲ ಅರೇಂಜ್ಮೆಂಟ್ಸ್ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗುತ್ತೆ. ಇನ್ನೂ ತುಂಬ ಜನ ಕಲಾವಿದರಿದ್ದಾರೆ, ಎಲ್ಲರಿಂದನೂ ಒಳ್ಳೆ ಮನೋರಂಜನೆ ಸಿಗುತ್ತೆ ಅನ್ನೋ ನನ್ನ 100% ನಂಬಿಕೆ ಇದೆ. ಒಟ್ಟು ಜನ ಬಂದಿದ್ದಾರೆ, ನಮ್ಮ ಅಸೋಸಿಯೇಷನ್ ಅವರು ಬಂದಿದ್ದಾರೆ, ಜನಗೂ ನ್ಯಾಯ ಆಗಬೇಕು. ನಮ್ಮ ನಿರ್ದೇಶಕರ ಅಸೋಸಿಯೇಷನ್ ಅವರು ಏನಕ್ಕೆ ಇಲ್ಲಿ ಡಿಸೈಡ್ ಮಾಡಿದ್ರು ಆಡಬೇಕು ಅಂತ, ಅದಕ್ಕೂ ಒಂದು ನ್ಯಾಯ ಸಿಕ್ಕಿದ್ರೆ ಐ ಥಿಂಕ್ ಐ ವಿಲ್ ಬಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಟೀಮ್ ಸರ್. ರಾಜ್ ಕಪ್ನಲ್ಲಿ ಮೀಡಿಯಾ ಟೀಮ್ ಸಹ ಇದೆ. ಇದರ ಸ್ಟಾರ್ ಕ್ಯಾಪ್ಟನ್ ನಟ ರಮೇಶ್, ಇವರು ಕೂಡ ರಾಜ್ ಕಪ್ ರಂಗಲ್ಲಿದ್ರು. ಮ್ಯಾಚ್ ಬಗ್ಗೆನೂ ಸಾಕಷ್ಟು ಮಾತನಾಡಿದ್ರು. ಇವಾಗ ನಮ್ಮ ಜೊತೆ ಮೀಡಿಯಾ ಟೀಮ್ನ ನಾಯಕರಾದಂಥ ಈವನ್ ನಟ ನಿರ್ದೇಶಕರಾದಂಥ ರಮೇಶ್ ಅರವಿಂದ್ ಇದ್ದಾರೆ. ಸರ್ ವೆಲ್ಕಮ್ ಟು ಹುಬ್ಳಿ. ಥ್ಯಾಂಕ್ ಯು ಸರ್. ಹೇಳಿ ಸರ್, ನೀವು ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ, ನಿಮ್ಮ ತಂಡ ಯಾವ ರೀತಿ ಪ್ರಿಪೇರ್ ಆಗಿದೆ, ಮತ್ತು ಏನು ಹೇಳ್ತೀರಾ ಹುಬ್ಳಿ ಜನತೆಗೆ ಇವತ್ತೊಂದು ಮ್ಯಾಚ್ ಬಗ್ಗೆ? ಚಿತ್ರಮಂದಿರಗಳಲ್ಲಿ ನಮ್ಮ ಚಿತ್ರಗಳಿಗೆ ಎಲ್ಲಾ ಕಲಾವಿದ ಚಿತ್ರಗಳು ಹುಬ್ಳಿ ಜನ ಬಹಳ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ನಮ್ಮ ಜೊತೆ ಕುಣಿದಿದ್ದಾರೆ, ನಮ್ಮ ಜೊತೆ ಹಾಡಾಡಿದ್ದಾರೆ. ಈಗ ಅವ್ರ ಜೊತೆ ಆಟ ಆಡೋಕ್ಕೆ ಅವಕಾಶ ನಮಗೆ. ಹಾಗಾಗಿ ಇಲ್ಲಿರೋ ಜನ ನೋಡೋಕ್ಕೆ ಬಹಳ ಖುಷಿ ಆಗ್ತಿದೆ ನಮಗೆ. ನಮ್ಮ ತಂಡದ ಬಗ್ಗೆ ಹೇಳ್ಬೇಕು ಅಂದ್ರೆ ಮೀಡಿಯಾ ತಂಡದಲ್ಲಿ ಬಹಳ ಒಳ್ಳೆ ಆಟಗಾರರಂತೂ ಇದ್ದಾರೆ, ಬಹಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಒಳ್ಳೆ ಆಟಗಾರರು. ಐ ಥಿಂಕ್ ಇಟ್ ಬಿ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಎಲ್ಲಾ ಟೀಮಲ್ಲೂ ಶ್ರೇಷ್ಠವಾದ ಆಟಗಾರರಿದ್ದಾರೆ. ಕೊನೆಗೆ ಯಾರು ಗೆಲ್ತಾರೋ ಈಗ ನಾವು ಹೇಳಕ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲಾ ಟೀಮ್ಸ್ ಅಷ್ಟೇ ಬ್ಯಾಲೆನ್ಸ್ ಆಗಿದೆ. ನೋಡೋಣ, ಮೊದಲನೇ ಆಟ ಶುರು ಆಗ್ತಿದೆ. ಪುನೀತ್ ಮತ್ತು ಸುದೀಪ್ ಅವರ ಟೀಮ್ ಮಧ್ಯೆ ಇಬ್ರು ಹೋಲ್ ಗ್ಯಾಂಗ್ ಎಡಿಟಿಂಗ್ ಟೀಮ್ ನೋಡಿ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಬಹಳ ಒಳ್ಳೆ ಆಟವಾಗುತ್ತೆ ಅಂತ ನನಗೆ ಅನ್ಸುತ್ತೆ. ನೀವೇನ ಬ್ಯಾಟ್ ಬಾಲ್ ಹಿಡ್ಕೊಂಡು ಕ್ರೀಡಾಂಗಣಕ್ಕೆ ಇಳಿಯೋ ಒಂದು ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಾ, ಹೇಗೆ ಇಳಿತಾ ಇದ್ದೀರಾ? ಇಲ್ಲ, ಅಂದ್ರೆ ಎಲ್ಲ ಆಕ್ಟರ್ಸು ಆಡ್ತಾರೆ ಅಂತ ಅನ್ಕೊಂಡಿದೀವಿ. ನೋಡೋಣ ಇಲ್ಲಿ ಸಮಯದ ಪ್ರಭಾವ ಏನೇನಾಗುತ್ತೆ ಅಂತ ನೋಡೋಣ. ಏನಿವೆ, ನಾನಂತೂ ರೆಡಿ ಇದ್ದೀನಿ. ಬಾಲ್ ಮಾಡಕ್ಕಂತೂ ಕಾಯ್ತಾ ಇದ್ದೀನಿ. ಬಾಲ್ ಕೊಡ್ತಾರಲ್ಲ ನೋಡ್ಬೇಕು. ಸೊ ರಮೇಶ್ ಅವರಂತೂ ಬೆಸ್ಟ್ ಬಾಲರ್ ಅಂತ ಆಯ್ತು. ಓಕೆ, ಒಳ್ಳೆ ಒಂದು ಬಾಲರ್, ಒಂದು ಪ್ರಾಕ್ಟೀಸ್ ಮಾಡಿದ್ದೀರಾ? ಇಲ್ಲ, ಪ್ರಯತ್ನ ಅಂತೂ ಮಾಡ್ತೀನಿ. ಚಿಕ್ಕಗಿರ್ತಲ್ಲ ಆಡಿದ್ದೀರಾ, ಕ್ರಿಕೆಟ್ ಎಲ್ಲ ಆಡಿದ್ದೀರಾ? ತುಂಬಾ ಸೀರಿಯಸ್ ಆಡ್ತಿದ್ದೆ. 10th ಸ್ಟ್ಯಾಂಡರ್ವರೆಗೂ ಬಹಳ ಸೀರಿಯಸ್ ಆಗಿ ಆಡ್ತಾ ಇದ್ದೆ. ಆಮೇಲೆ 10th ಸ್ಟ್ಯಾಂಡರ್ಡ್ ಈ ಪಬ್ಲಿಕ್ ಎಕ್ಸಾಮ್ ಅಂತ ಬಂತು ನೋಡಿ, ಆಗ ಬಿಟ್ಟಿದ್ದು. ನಂತರ ಆ ಕಡೆ ಹೋಗ್ಲಿಲ್ಲ. ವಿಷ್ಣುಜಿ ಬಂದು ಸ್ನೇಹಲೋಕ ಅಂತ ಶುರು ಮಾಡಿದ್ರು, ಅಲ್ಲಿ ಕೆಲವು ವಾರಗಳು ಹೋದೆ. ಬಟ್ ಸೀರಿಯಸ್ ಆಗಿ ಇತ್ತೀಚೆಗೆ ಪ್ರಾಕ್ಟೀಸ್ ಮಾಡಿಲ್ಲ. ಓಕೆ, ಮತ್ತೆ ಇಲ್ಲಿ ಇವಾಗ ಸಾಕಷ್ಟು ಇವತ್ತೊಂದು 3 ಮ್ಯಾಚ್ ನಡೀತಿದೆ. ಈಗ 2ನೇ ಅಥವಾ 3ನೇ ಮ್ಯಾಚ್ ನಿಮ್ಮ ಮ್ಯಾಚ್ ಕೂಡ ಇದೆ, ವರ್ಸಸ್ ಕ್ಯಾಮ್ರಾಮನ್ ಅಂದ್ಕೊಳ್ತೀನಿ ಅಲ್ವಾ, ನಡೀತಿದೆ. ನಿಮ್ಮ ಮ್ಯಾಚಿಗೆ ಯಾವ ರೀತಿ ಪ್ರಿಪೇರ್ ಆಗಿದ್ರೆ? ಈಗ ನಿಮ್ಮ ಟೀಮ್ ಅಂತ ಬಂದಾಗ ಯಾವುದೊಂದು ಸ್ಟ್ರಾಂಗ್ ಅಂತ ಹೇಳ್ತೀರಾ ನಿಮ್ಮ ಟೀಮ್? ಓವರ್ ಆಲ್ ರೀ ಬಹಳ ಬ್ಯಾಲೆನ್ಸ್ ಆಗಿದೆ. ಅಂಡ್ ಎಲ್ಲ ಟೀಮ್ಸ್ ಒಳ್ಳೆ ಕೆಲಸ ಮಾಡಿದ್ರು. ಅಂದ್ರೆ ಬೈ ಲಾಟ್ಸ್ ಡಿಸೈಡ್ ಮಾಡಿದ್ದು. ಪ್ರತಿಯೊಂದು ಟೀಮಲ್ಲೂ ಕೆಲವು ಸ್ಟಾರ್ಸ್ ಇರ್ತಾರೆ ಅಂತ, ಒಂದು 4-5 ಜನ ಚಿತ್ರರಂಗದವರು ಕಲಾವಿದರು ಇದ್ದೇ ಇರ್ತಾರೆ ಪ್ರತಿಯೊಂದು ಟೀಮಲ್ಲೂ. ಹಾಗಾಗಿ ನಮ್ಮ ಟೀಮಲ್ಲೂ ಕೆಲವರು ಇದ್ದಾರೆ, ಅದ್ರಲ್ಲಿ ಕೆಲವು ಒಳ್ಳೆ ಆಟಗಾರರಿದ್ದಾರೆ. ಕಾದು ನೋಡಿ ಮಧ್ಯಾಹ್ನದವರೆಗೂ. ರಾಜ್ ಕಪ್ಗಾಗಿ ಸಖತ್ ಬ್ಯಾಟಿಂಗ್ ಮಾಡ್ತಿದ್ದ ಸ್ಟಾರ್ಸ್ ನ ಚೇರ್ ಮಾಡ್ತಿದ್ದು ಯಾರು ಗೊತ್ತಾ? ನೋಡೋಣ ಈ ಚಿಕ್ಕ ಬ್ರೇಕ್ ಆದ್ಮೇಲೆ.